ಬೆಳಕಿನ ಶುಭೋದಯಗಳು. ಇವತ್ತು ಬೇಗನೆ ಎಚ್ಚರ ಆಗೋಯಿತು. ಯಾಕಪ್ಪ ಅಂದರೆ ಅಲ್ಲಿ ಕೇಳಿಸ್ತಾ ಇರುವಂತಹ ಒಂದು ಪ್ರಾಣಿಯ ಸೌಂಡು. ಆ ಪ್ರಾಣಿ ಯಾವುದು ಅಂತ ಕಮೆಂಟ್ಸ್ ಮಾಡಿ. ನಾನು ಮುಂದಿನ ವೀಡಿಯೋದಲ್ಲಿ ಅದೇನು ಅಂತ ನಿಮಗೆ ತಿಳಿಸ್ಕೊಡ್ತೀನಿ. ಎಂದಿನಂತೆ ಇವತ್ತು ನಾವು ಬೇಗನೆ ಎದ್ದು ವಾಕ್ ಮಾಡೋಕ್ಕೆ ಪಾರ್ಕಿಗೆ ಹೋಗ್ತಾ ಇದ್ದೆ. ಅಲ್ಲಿ ಕತ್ತಲೆ ತುಂಬಾ ಗೂ ಅಂತ ಇತ್ತು. ಅದರ ಜೊತೆಯಲ್ಲಿ ಕೋಗಿಲೆಯ ಸದ್ದು ಕೂಡ ಎಷ್ಟು ಇಂಪಾಗಿ ಕೇಳಿಸ್ತಾ ಇತ್ತು ವಾಕ್ ಮಾಡೋಕ್ಕೆ ಅಂತ ಅಂದರೆ ಒಂದು ರೀತಿ ಹಾಡು ಹೇಳೋದಷ್ಟು ಹಾಡು ಕೇಳಿದಾಗ ಎಷ್ಟು ಸಂತೋಷ ಆಗುತ್ತೋ ಅದೇ ರೀತಿ ಸಂತೋಷ ಆಗ್ತಾಯಿತ್ತು. ವಾಕ್ ಮಾಡಿದಾಗ ದೇಹಕ್ಕೆ ಎಷ್ಟು ಆರಾಮ ಅನಿಸುತ್ತೋ ಅದೇ ರೀತಿ ಪ್ರಕೃತಿಯ ವಾತಾವರಣದಲ್ಲಿ ನಾವು ಬೆರೆತಾಗ ಆ ಸೌಂಡು ನಮ್ಮ ಮನಸ್ಸಿನ ಮೇಲೆ ಒಂದು ಒಳ್ಳೆಯ ರೀತಿಯ ಪ್ರಭಾವವನ್ನು ಬೀರಿ ಒಂದು ಒಳ್ಳೆಯ ಎನರ್ಜಿಯನ್ನು ಬೂಸ್ಟ್ ಮಾಡ್ತಾ ಬರುತ್ತೆ. ನಾನಂತೂ ಆ ಎನರ್ಜಿನ ಸವಿತಾ ಇದ್ದೀನಿ. ಸವಿಯೋದು ಅಂದರೆ ಮೀನ್ಸ್ ಎಂಜಾಯ್ ಮಾಡ್ತಾ ಇದ್ದೀನಿ. ಸೊ ನೀವು ಕೂಡ ತಡ ಮಾಡಿದ ಹಾಗೆ ಪ್ರತಿದಿನ ಬೆಳಗ್ಗೆ ಬೇಗ ಎದ್ದು ವಾಕ್ ಮಾಡ್ಕೊಂಡು ಬನ್ನಿ. ನಾವು ವಾಕ್ ಮಾಡ್ಕೊಂಡು ಬಂದಿದ್ದಾಗಿದೆ. ಮನೆಗೆ ಬಂದು ಮಗನ ಬಾಕ್ಸಿಗೆ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನಪ್ಪ ಪ್ರಿಪೇರ್ ಮಾಡ್ತಾ ಇದ್ದೀನಿ, ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೇನಾದರೂ ಐಡಿಯಾ ಬಂದಿಲ್ಲ ಅಂದರೆ ವಿಡಿಯೋ ನೋಡಿದ ತಕ್ಷಣ ನಿಮಗೂ ಕೂಡ ಐಡಿಯಾ ಬರಬಹುದು. ಮಕ್ಕಳಿಗೆ ಖುಷಿಯಾಗೋ ರೀತಿಯಲ್ಲಿ ಬಾಕ್ಸನ್ನು ನಾವು ಪ್ರಿಪೇರ್ ಮಾಡಿ ಲಂಚ್ ಬಾಕ್ಸ್ ಒಳಗಡೆ ಈ ರೀತಿ ಡಿಸೈನಾಗಿ ವೆರೈಟಿಯಾಗಿ ಡಿಶಸ್ನ ಮಾಡಿ ಕಳಿಸೋದ್ರಿಂದ ಮಕ್ಕಳು ಖುಷಿಯಿಂದ ಬಾಕ್ಸಲ್ಲಿರುವಂಥ ಊಟವನ್ನು ಖಾಲಿ ಮಾಡ್ಕೊಳ್ತಾ ಬರ್ತಾರೆ ಅಂತ ಹೇಳಿ ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು.